ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿಯ ಶ್ರೀ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ಮೋದಿ ಸರ್ಕಾರ ಪ್ರತಿಯೊಬ್ಬರ ತಲೆ ಮೇಲೆ 15 ಲಕ್ಷ ಸಾಲದ ಹೊರೆ ಹೊರಿಸಿದ್ದಾರೆ. ಬಡವರ ವಿರೋಧಿ ಸರ್ಕಾರ ಕಿತ್ತೊಗೆಯಲು ಸಜ್ಜಾಗಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಪ್ಪು ಹಣ ನಿರ್ಮೂಲನೆ ಮಾಡಿ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿ ಹಣ ಹಾಕುವುದಾಗಿ ನೀಡಿದ್ದ ಭರವಸೆ ಹುಸಿಯಾಗಿದೆ. ಇದಕ್ಕಿಂತ ಗಂಭೀರವಾದ ಪರಿಸ್ಥಿತಿ ಎಂದರೆ ಮೋದಿ ಸರ್ಕಾರ ಪ್ರತಿಯೊಬ್ಬರ ತಲೆಯ ಮೇಲೆ 15 ಲಕ್ಷ ರೂಪಾಯಿ ಸಾಲದ ಹೊರೆ ಹೊರಿಸಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನ ಆದಿಚುಂಚನಗಿರಿ ಮಠದಲ್ಲಿ ಶ್ರೀಗಳ ಆಶೀರ್ವಾದ ಪಡೆದ ನಂತರ ಬಾಗೇಪಲ್ಲಿ ಮದರಸಾಕ್ಕೆ ಭೇಟಿ ನೀಡಿದರು. ನಂತರ ಬಾಗೇಪಲ್ಲಿ ತಾಲೂಕು ದೇವರಗುಡಿಪಲ್ಲಿ ಗ್ರಾಮದ ಶ್ರೀ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಸಂವಿಧಾನ ಮುಗಿಸಲು ಹೊರಟಿದೆ. ಇಂತಹ ಸರ್ಕಾರ ಬೇಕೇ? ಬಿಜೆಪಿ ಯುವಕರ ವಿರೋಧಿ ಸರ್ಕಾರ, ಮಹಿಳೆಯರು, ಬಡವರು, ರೈತರ ವಿರೋಧಿ ಸರ್ಕಾರವಾಗಿದೆ ಎಂದರು. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮಗಳು, ಚುನಾವಣಾ ಪ್ರಣಾಳಿಕೆಯಲ್ಲಿನ ಅಂಶಗಳನ್ನು ಮನೆ ಮನೆಗೂ ತಲುಪಿಸಬೇಕು. ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಮಾಡಲು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮತ್ತಿತರ ನಾಯಕರು ವ್ಯಾಪಕ ಕ್ರಮಗಳನ್ನು ಕೈಗೊಂಡಿದ್ದು, ಅವರ ಆಶಯಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತೇನೆ. ಕಾಂಗ್ರೆಸ್ ಗೆದ್ದಲ್ಲಿ ಮಾತ್ರ ಸಮಸ್ಯೆ ನಿವಾರಣೆ ಸಾಧ್ಯ. ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಯುವ ಸಮೂಹ ನಮ್ಮ ಹೊಣೆಯಾಗಿದೆ. ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತೇನೆ. ತಮಗೆ ಸಹಾಯ ಮಾಡಿ ಆಶೀರ್ವದಿಸಬೇಕು ಎಂದು ರಕ್ಷಾ ರಾಮಯ್ಯ ಕೋರಿದರು. ಇವತ್ತು ನಮ್ಮ ವೆಂಕಟರಮಣ ಸ್ವಾಮಿ ಅವರೊಂದು ಆಶೀರ್ವಾದಕ್ಕೆ ಇಲ್ಲಿ ಬಂದು ನಿಮ್ಮೆಲ್ಲರ ಒಂದು ಆಶೀರ್ವಾದ ಕೇಳಕ್ಕೆ ನಾವೆಲ್ಲ ಇಷ್ಟಪಡ್ತೀವಿ. ಇವತ್ತು ಬಹಳಷ್ಟು ವಿಷಯಗಳು ಮಾತಾಡಿದ್ದೀವಿ ಇಲ್ಲಿ. ಆದ್ರೆ ಶರತಣ್ಣ ಒಂದು ಪಾಯಿಂಟ್ ಮಿಸ್ ಮಾಡಿದ್ರು. ನಿಮ್ಗೆಲ್ಲ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಮೋದಿ ಸರ್ಕಾರ ಬಂದಾಗ. ಆದ್ರೆ ಇವಾಗ ಏನಾಗಿದೆ, ಪ್ರತಿಯೊಬ್ಬರು ತಲೆ ಮೇಲೆ ಇವಾಗ 15 ಲಕ್ಷ ಲೋನ್ ಮಾಡಿದ್ದಾರೆ, ಇಲ್ಲಿ ಸಾಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ. ದಯವಿಟ್ಟು ನೀವೆಲ್ಲ ಮರಿಬೇಡಿ ಇದನ್ನ. ಬರೀ 10 ವರ್ಷ ಬಿಜೆಪಿ ಸರ್ಕಾರ ಬಂದಿರೋದಿಲ್ಲಿ, ನಿಮ್ ಪ್ರತಿಯೊಬ್ಬರು ತಲೆ ಮೇಲೆ 15 ಲಕ್ಷ ಸಾಲ ಮಾಡಿಬಿಟ್ಟಿದ್ದಾರೆ. ಸಂವಿಧಾನ ಮುಗಿಸಕ್ಕೆ ಬಂದಿರೋದು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಇವರೆಲ್ಲ. ಇಂಥ ಒಂದು ಸರ್ಕಾರ ಬೇಕಾ ನಮ್ಗೆಲ್ಲ? ಬಿಜೆಪಿ ಸರ್ಕಾರ ಅಂದ್ರೆ ಯುವಕರ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ರೈತ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ಮಹಿಳೆ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ಬಡವರ ವಿರೋಧಿ ಸರ್ಕಾರ. ಪ್ರತಿ ಒಂದು ಹಂತದಲ್ಲೂ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಫಿನಿಶ್ ಮಾಡುವ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದ್ದಾರೆ. ಎಲ್ಲೇ ನೋಡಿ, ಏನೇ ಮಾಡಿ, ಇವಾಗ ಅಂಬಾನಿದ ಬಿಲ್ಡಿಂಗ್ಗಳು ನೋಡ್ತೀರಾ, ಅದಾನಿಗಳ ಬಿಲ್ಡಿಂಗ್ ನೋಡ್ತೀರಾ. ಇನ್ ಯಾವುದೇ ಒಂದು ಸಮುದಾಯಕ್ಕೂ, ಯಾವುದೇ ಒಂದು ವರ್ಗಕ್ಕೂ ಬಿಜೆಪಿ ಸರ್ಕಾರ ಕೆಲಸ ಮಾಡಲ್ಲ. ಇವತ್ತಿನ ಎಲೆಕ್ಷನ್ ಬಾಂಡ್ ಪ್ರಾಮಿಸ್ಗಳು ನೋಡ್ತೀರಾ, ಓಪನ್ ಬ್ರೈಬರಿ. ಇದು ಜನಕ್ಕೆ ಮೋಸ ಮಾಡಿ ಅವರ ಜಾಬ್ಗಳಲ್ಲಿ ದುಡ್ಡು ತುಂಬಿಸ್ಕೊಳ್ಳೋ ಕೆಲಸ ಮಾಡುವ ಕಾರ್ಯಕ್ರಮ ಇದು. ಯಾವುದೇ ಒಂದು ಕಡೆ ನೋಡಿ ನೀವು, IT, ED ಬರೀ ಇದನ್ನು ಯೂಸ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರನ್ನ, ಬೇರೆ ಬೇರೆ ಪಕ್ಷದ ನಾಯಕರನ್ನ ಒಂದು ಪ್ರೆಷರ್ ಹಾಕಿ, ಪ್ರೆಷರಿಂದ ಅವ್ರ ಪಕ್ಷಕ್ಕೆ ಸೇರಿಕೊಂಡು ಅವ್ರ ಕಡೆಯಿಂದ ದುಡ್ಡು ಕಲೆಕ್ಟ್ ಮಾಡುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾರೇ ಒಂದು ಕಾರ್ಯಕರ್ತರು, ನಮ್ಮ ಬಂಧುಗಳಿಗೆ ಕಾಂಗ್ರೆಸ್ ಪಕ್ಷದ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಣಾಳಿಕೆಗಳು ಪ್ರತಿಯೊಂದು ಬಾಗಿಲಿಗೂ, ಪ್ರತಿಯೊಂದು ಮನೆಗೂ ಸೇರಿಸುವಂಥ ಕೆಲಸ ದಯವಿಟ್ಟು ನೀವೆಲ್ಲ ಮಾಡಿಸ್ಬೇಕು ಅಂತ ನಿಮ್ಮ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ನಿಮ್ಗೆಲ್ಲ. ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಇದು ಪುಣ್ಯ ಸ್ಥಳವಾಗಿದ್ದು ಇಲ್ಲಿ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಲಾಗಿದೆ. ಚುನಾವಣೆ ಮುಗಿಯುವ ತನಕ ರಕ್ಷಾ ರಾಮಯ್ಯ ಅವರ ಜೊತೆ ಇದ್ದು ಅವರ ಗೆಲುವಿಗಾಗಿ శ్రమిಸುವುದಾಗಿ ಹೇಳಿದರು. దయచేసి ఈవుగా ఏమి పొద్దు ప్రారంభం చేసినాము, మీరు ఈ రోజు ఎట్లొచ్చిన్నారు, ఇదే తర ఎలక్షన్ అయిపోయాక మన రక్షారామయ్య వేరే పార్టీ వాళ్ళు
నూరు చెప్పచ్చు, కానీ పేదవాడిని ఇప్పుడు కడుపుని నిండేది కాంగ్రెస్ పార్టీ మాత్రమే దయచేసి కాంగ్రెస్ ಪಾರ್ಟಿ ಗುರ್ತೈನ ಪ್ರಚಾರ ಕಾರ್ಯಕ್ರಮದಲ್ಲಿ ಶಾಸಕರಾದ ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಕೆಎಸ್ ಪುಟ್ಟಸ್ವಾಮಿಗೌಡ, ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್, ಮಾಜಿ ಶಾಸಕರಾದ ವೆಂಕಟರಾಮಯ್ಯ ಸೇರಿದಂತೆ ಹಲವು ಗಣ್ಯರು ರಕ್ಷಾರಾಮಯ್ಯ ಅವರನ್ನು ಗೆಲ್ಲಿಸುವಂತೆ ಕರೆ ನೀಡಿದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.